ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನಲ್ಲಿ ನೆಲೆಸಿರ್ತಕ್ಕಂತಹ ನಮ್ಮ ನಾಮಧೇಯ ಸಂದೇಶಾಚಾರ್ ಪುರೋಹಿತರು ಸಂತೆಬೆನ್ನೂರು. ಈ ಪ್ರಕಾರವಾಗಿ ಹೇಳಬೇಕೆಂದರೆ ಸೋಮನಹಳ್ಳಿ ಗ್ರಾಮದಲ್ಲಿ ಅಂಬಾಭವಾನಿ ಶ್ರೀ ದುರ್ಗಾ ಪರಮೇಶ್ವರಿಯ ಒಂದು ರಥ ನಿರ್ಮಾಣದ ಸಂಕಲ್ಪವಾಗಿ ಅರಸೀಕೆರೆ ಗ್ರಾಮದ ಗಜೇಂದ್ರಾಚಾರ್ ಅವರು ಸಂಪೂರ್ಣವಾಗಿ ಮಾಡಿಕೊಡಿರುತ್ತಾರೆ. ಈ ಪ್ರಕಾರವಾಗಿ ಅವರ ಅಮೃತ ಹಸ್ತದಿಂದ ತೇರ್ಗಡೆಗೊಳ್ಳುವುದಕ್ಕೋಸ್ಕರ ಈ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಜನರೆಲ್ಲರೂ ಬಂದು ಇಲ್ಲಿ ನೆಲೆಸಿ ಅವರ ಆಶೀರ್ವಾದ ದುರ್ಗಾದೇವಿಯ ಅನುಗ್ರಹದಿಂದ ರಥವನ್ನು ತೆಗೆದುಕೊಂಡು ಹೋಗಲು ಬಂದಿರುತ್ತಾರೆ. ಸಂತೆಬೆನ್ನೂರು ಗ್ರಾಮದಲ್ಲಿ ಇರ್ತಕ್ಕಂತಹ ಶ್ರೀ ದುರ್ಗಾ ಅಮ್ಮನವರು, ಸೋಮನಹಳ್ಳಿ ಗ್ರಾಮದ ದುರ್ಗಾ ಅಮ್ಮನವರು ಗಜೇಂದ್ರಾಚಾರ್ ಅವರಿಗೆ ಸಮಸ್ತ ಸನ್ಮಂಗಳ ಉಂಟು ಮಾಡಲಿ ಎಂದು ಹೇಳಿ ಈ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ವಿಶ್ವಕರ್ಮ ಸಮಾಜ ಅರಸೀಕೆರೆ ತಾಲೂಕು ವಿಶ್ವಕರ್ಮ ಸಮಾಜದ ಒಬ್ಬರ ಸದಸ್ಯರಾಗಿ ಇವತ್ತು ಅತ್ಯುತ್ತಮವಾದಂಥ ಒಂದು ಕಲೆಗೆ ಪ್ರಾಶಸ್ತ್ಯವನ್ನು ನೀಡಿರ್ತಕ್ಕಂಥ ವಿಶ್ವಕರ್ಮ ಸಮಾಜದಿಂದ ನಿರಂತರವಾಗಿ ಬಂದಿರತಕ್ಕಂಥ ಒಂದು ಕಲೆಯನ್ನ ಮುಂದುವರಿಸಿಕೊಂಡು ಇವತ್ತು ರಥದ ಶಿಲ್ಪಿಯಾಗಿ ಗಜೇಂದ್ರಾಚಾರ್ ಅವರು ಹಾಗೆ ಮುಂದುವರಿಸಿದ್ದಾರೆ. ಶಾಶ್ವತವಾಗಿ ನಮ್ಮ ಸಮಾಜದಿಂದ ಕೊಟ್ಟಂತ ಕೊಡುಗೆ ಎಲ್ಲಾ ಸಮಾಜದವರೆಗೂ ಒಂದನ್ನು ಸಹಭಾಗಿತ್ವದಲ್ಲಿ ಈ ಒಂದು ಶಿಲ್ಪಿ ಈ ಒಂದು 13 ರಥಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಗಜೇಂದ್ರಾಚಾರ್ಯದು ಇದೆ. ಇಂದು ಸೋಮನಾಳು ಎಂಬ ಚನ್ನಗಿರಿ ತಾಲೂಕಿನಲ್ಲ, ಚನ್ನಗಿರಿ ಸಂತೆಬೆನ್ನೂರು ತಾಲೂಕು, ಚನ್ನಗಿರಿ ಡಿಸ್ಟಿಕ್ ಸೋಮನಾಳು ಎಂಬ ಗ್ರಾಮಕ್ಕೆ ಈ ಒಂದು ರಥೋತ್ಸವನ್ನ ಇವರು ಪ್ರಾಮಾಣಿಕವಾಗಿ ಸತತವಾಗಿ ಸುಮಾರು 1.5 ವರ್ಷಗಳಿಂದ 40 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ರಥವನ್ನು ಇವತ್ತು ಆ ಒಂದು ಗ್ರಾಮಕ್ಕೆ ದುರ್ಗಾ ಭವಾನಿ ಎಂಬ ದೇವತೆಗೆ ಸಮರ್ಪಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಇಂತಹವರು ನಮ್ಮ ಅರಸೀಕೆರೆಯಲ್ಲಿ ಮಾಡತಕ್ಕಂಥ ನಮಗೆಲ್ಲ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಒಂದು ಯಶಸ್ಸನ್ನು ಕೊಡ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಹಾಗಾಗಿ ಇದೇ ರೀತಿ ನಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ಅವರಿಗೆ ಮಾಡ್ತಕ್ಕಂಥ ಎಲ್ಲರ ಒಂದು ಸಹಕಾರನೂ ಸಹ ಅವರಿಗೆ ನಾವು ಒತ್ತನ್ನು ನೀಡ್ತಾ
ಆಮೇಲೆ ಎಲ್ಲರ ಹಾಗೆ ಸಮಾಜ ಬಾಂಧವರು ಎಲ್ಲರೂ ಸಹ ನಾವು ಒಂದು ಸಹಕಾರನ ಕೇಳ್ತಾ ಈ ಯಶಸ್ವಿ ಕಾರಣಕರ್ತರಾದಂಥ ಎಲ್ಲರಿಗೂ ಸಹ ನಾವು ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಜೇಂದ್ರ, ನಮ್ಮ ತಂದೆ ಹೆಸರು ಸೂರಜ್ಚಾರು. ನಾವು ಜಾಗೋಲ ಹೋಬಳಿ ಅರಸೀಕೆರೆ ತಾಲೂಕು ಕಲ್ಯಾಡಿಕೊಪ್ಪ ಸ್ವಂತ ಊರು. ನಾವಿಲ್ಲಿ ಪ್ರಸ್ತುತ ಇಲ್ಲಿಂದಲೇ ವಾಸ ಮಾಡಿದ್ರೆ ಈಗ ಸುಮಾರು ಚನ್ನಗಿರಿಗೆ ಒಂದು 2-3 ತೇರು ಕೊಟ್ಟಿದ್ದೀವಿ. ನೀವೇ ಹೋದ ಸಲ ನೀವು ಬಂದಿದ್ರಿ. ಇಲ್ಲಿಂದ 120 ಕಿಲೋಮೀಟ್ರ್ ಸಂತೆಬೆನ್ನೂರು ಸೋಮನಾಳ್ ಅಂತ. ಸುಮಾರು 1.5 ವರ್ಷದಿಂದ ಸುಮಾರು 9 ಮರ ಹಾಕಿ ಎಲ್ಲಾ ಜಾತಿ ಮಾಡಿ ಶ್ರೀ ದುರ್ಗಾ ಭವಾನಿ ದೇವಸ್ಥಾನಕ್ಕೆ ಇಲ್ಲಿಂದ ರಥ ಕೊಡ್ತಾ ಇದೀವಿ. ಸರ್, ಎಷ್ಟು ವೆಚ್ಚ ಆಗಿರುತ್ತೆ ಸರ್ ಇದಕ್ಕೆ? ಸರ್, ಇದಕ್ಕೆ ಒಂದು 40 ಲಕ್ಷ ರೂಪಾಯಿ ಈಗ ಬಿದ್ದಿದೆ ಸರ್. ಇದಕ್ಕೆ ಸರ್ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಚನ್ನಗಿರಿ, ಸಂತೆಬೆನ್ನೂರು, ನಮ್ಮ ರಾಷ್ಟ್ರೋತ್ತನ RSS ಕಾಲೇಜಿಗೆ ಒಂದು ಕೊಟ್ಟಿದ್ದೀವಿ ರಥನ. ಹಿಂಗೆ ಒಂದು 12-13 ಮಾಡಿದ್ದೀವಿ ಸರ್. ಹೋಗಲ್ಲ.